ಇವತ್ತು ಏಪ್ರಿಲ್ 23 ವಿಶ್ವ ಪುಸ್ತಕ ದಿನ. ಹಾಗಾಗಿ ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನೀತಿಯೋಗ ಎಂಬ ಪುಸ್ತಕದಿಂದ ನೈತಿಕ ಗುರು ಎಂಬ ಒಂದು ಪುಟವನ್ನು ಓದಲಿದ್ದೇನೆ. ಅಮೂಲ್ಯವಾದಂತಹ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈ 4 ಸಂಗತಿಗಳು ತೀರಾ ಅಗತ್ಯ. ಅವುಗಳೆಂದರೆ ಜ್ಞಾನ, ನೀತಿ, ತತ್ವ ಮತ್ತು ಅನುಭವ. ಇವುಗಳಿಂದ ನಮ್ಮ ಬದುಕು ಸುಭದ್ರವೂ ಸಮೃದ್ಧವೂ ಆಗುವಂಥದ್ದು. ನಾವು ತೊಟ್ಟುಕೊಳ್ಳುವ ಬಟ್ಟೆಯು ಗಟ್ಟಿಯಾಗಿರ್ಬೇಕಾದ್ರೆ ಅದರೊಳಗಿನ ಹಾಸುಹೊಕ್ಕು ಅಂದ್ರೆ ಅಡ್ಡ ಉದ್ದ ಎಳೆಗಳು ಗಟ್ಟಿಯಾಗಿ ಇರಬೇಕು. ಹಾಗೆಯೇ ನಮ್ಮ ಬಾಳ ಬಟ್ಟೆಯು ಗಟ್ಟಿಯಾಗಿ ಇರಬೇಕಾದ್ರೆ ಜ್ಞಾನ, ನೀತಿ, ತತ್ವ, ಅನುಭವ ಎಂಬ 4 ಎಳೆಗಳು ಗಟ್ಟಿಯಾಗಿ ಇರಲೇಬೇಕು. ಒಂದು ಗಾಳಿಪಟವು ಅಂತರಿಕ್ಷದಲ್ಲಿ ಎತ್ತರ ಹಾರಬೇಕಾದ್ರೆ ಅದರ ಹಾಳಿ, ಗಾಳಿ, ಸೂತ್ರ, ಬಾಲ 4 ಸಮತೂಕದಲ್ಲಿ ಸರಿಯಾಗಿ ಇರಬೇಕು. ಅದೇ ರೀತಿ ಬಾಳೆಂಬ ನಮ್ಮ ಈ ಗಾಳಿಪಟವು ದಿವ್ಯಾನಂದದ ಅಂತರಿಕ್ಷದಲ್ಲಿ ಎತ್ತರಕ್ಕೆ ಏರಬೇಕಾದ್ರೆ ಮೇಲೆ ಹೇಳಿದಂತಹ 4 ಸಂಗತಿಗಳು ತೀರಾ ಅವಶ್ಯ. ಒಂದು ವೃಕ್ಷವು ಫಲಿಸಿ ಅಸಂಖ್ಯ ಜನರಿಗೆ ನೆರಳು ನೀಡಿದ್ರೆ ಅದರ ಜೀವನ ಸಾರ್ಥಕ. ಅದೇ ರೀತಿ ಮನುಷ್ಯನ ಜೀವನವೂ ಕೂಡ ತನ್ನ ಸುತ್ತಮುತ್ತ ಇರೋರಿಗೆ ಸುಖ ಸಂತೋಷ ನೀಡಿ ಬೇರೆಯವರಿಗೆ ತೊಂದರೆ ನೀಡದಂತೆ ಬದುಕಿದ್ರೆ ಅದು ಒಂದು ರೀತಿ ಸಾಧನೆ ಮತ್ತು ಸಾರ್ಥಕ ಜೀವನ ಅಂತಾನೆ ಹೇಳಬಹುದು. ಈ ಸಾರ್ಥಕತೆಯ ಶಕ್ತಿಯು ಹೊರಗಿನಿಂದ ಬರುವಂಥದ್ದಲ್ಲ, ನಮ್ಮ ಒಳಗಿನಿಂದಲೇ ಚೈತನ್ಯದ ಚಿಲುಮೆಯಾಗಿ ಹೊರಹೊಮ್ಮಬೇಕು. ಅದಕ್ಕಾಗಿ ನಾವು ನೀತಿ ಮಾರ್ಗದಲ್ಲಿ ನಡೆಯಲೇಬೇಕು. ನೀತಿಯು ತಲೆಮಾರಿನಿಂದ ಬಳುವಳಿಯಾಗಿ ಬಂದಂತಹ ಅಮೂಲ್ಯವಾದಂತಹ ನಿಧಿ. ನೈತಿಕ ಜೀವನ ಅಂದ್ರೆ ಸರಳ, ಸುಂದರ, ಸಾತ್ವಿಕ ಜೀವನ ಶೈಲಿ. ಅದೇ ರೀತಿ ನಾವು ನೀತಿ ಮಾರ್ಗದಲ್ಲಿದ್ದು ಎಷ್ಟೇ ಗಳಿಸಿದ್ರೂ ಕೂಡ ಅದಕ್ಕೆ ಬಹಳ ಬೆಲೆ ಇರುವಂಥದ್ದು. ಆದರೆ ನೀತಿ ಮಾರ್ಗದಲ್ಲಿಲ್ಲದೆ ನಾವು ಎಷ್ಟೇ ಗಳಿಸಿದ್ರೂ ಕೂಡ ಅದಕ್ಕೆ 1 ಕಾಸಿನ ಬೆಲೆಯೂ ಇರುವುದಿಲ್ಲ. ಅಂತೆಯೇ ನಮಗೆ ಎಷ್ಟೇ ಕಷ್ಟವಾದರೂ ಕೂಡ ನೀತಿ ಮಾರ್ಗವನ್ನು ಎಂದೂ ಬಿಡಬಾರದು. ಆದರೆ ನೀತಿ ಪಥದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆಯುವಂಥವರಿಗೆ ವಿಘ್ನಗಳು ಸಹಜ. ಅದರಲ್ಲಿ ಮೊದಲನೆಯದು ಆಕರ್ಷಣೆ ಅಥವಾ ಮಾಯಾಮೋಹ. ಈ ಪ್ರಪಂಚದಲ್ಲಿ ವಿಷಯ ವಸ್ತುಗಳ ಆಕರ್ಷಣೆಗೆ ಒಳಗಾಗದೆ ಇರುವವರೇ ಅಪರೂಪ ಅಂತಾನೆ ಹೇಳಬಹುದು. ಅಕ್ಕಮಹಾದೇವಿಯವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ, ಇಂದ್ರನ ನುಂಗಿತ್ತು ಮಾಯೆ, ಚಂದ್ರನ ನುಂಗಿತ್ತು ಮಾಯೆ, ಬಲ್ಲೆನೆಂಬ ಬಲುಗೈಯರ ನುಂಗಿತ್ತು ಮಾಯೆ, ಅರಿಯನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ, ಈ ರೇಳು ಭುವ ನವ ನರಾಡಿಗೊಂಡಿತ್ತು ಮಾಯೆ, ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಮಾಯವ ಮಣಿಸ ಕರುಣಿ. ಅಂದ್ರೆ ದೇವತೆಗಳು, ಜ್ಞಾನಿಗಳು, ಅಜ್ಞಾನಿಗಳು ಎಲ್ಲರನ್ನೂ, ಎಲ್ಲಾ ಲೋಕಗಳನ್ನು ಮಾಯೆಯು ತನ್ನ ಆಕರ್ಷಣೆಯ ಬಲೆ ಬೀಸಿ ಬಂಧಿಸಿಬಿಟ್ಟಿದೆ ಎನ್ನುತ್ತಾರೆ ಅಕ್ಕಮಹಾದೇವಿಯವರು. ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು. ಧನ್ಯವಾದಗಳು.